ಹೆಲೋ ಫ್ಯೂಚರ್ ಎಂಜಿನಿಯರ್ಸ್. ಇಮ್ಯಾಜಿನ್ ನೀವು ಎಕ್ಸಾಮ್ ಸೆಂಟರ್ಗೆ ಕರೆಕ್ಟ್ ಟೈಮ್ಗೆ ಹೋಗಿದ್ದೀರಾ, ಫುಲ್ ಪ್ರಿಪರೇಷನ್ ಕೂಡ ಆಗಿದೆ. ಬಟ್ ಜಸ್ಟ್ ಒಂದು ಸ್ಮಾಲ್ ಮಿಸ್ಟೇಕಿಂದ ನಿಮಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗಬಹುದು. ಖಂಡಿತ ಆಗಬಹುದು. ಇವತ್ತು ನಾವು ಈ ಸ್ಪೆಷಲ್ ಎಕ್ಸ್ಪ್ಲೇನರಲ್ಲಿ DCET 2026 ಬೆಲ್ ಟೈಮಿಂಗ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡೋಣ. ಇದು ಲಿಟ್ರಲಿ ಒಂದು ಸರ್ವೈವಲ್ ಗೈಡ್ ಅಂತ ಅನ್ಕೊಳ್ಳಿ. ಸೊ ಲೆಟ್ಸ್ ಡೈವ್ ರೈಟ್ ಇನ್. ಸೊ ಕ್ಯಾನ್ ಒನ್ ಮಿಸ್ಟೇಕ್ ರೂಯಿನ್ DCET? ದಿ ಆನ್ಸರ್ ಈಸ್ ಯೆಸ್. DCET ಎಕ್ಸಾಮಲ್ಲಿ ಮೋಸ್ಟ್ ಸ್ಟೂಡೆಂಟ್ಸ್ ಮಾಡೋದು ಇದೇ ಮಿಸ್ಟೇಕ್. ನೋಡಿ, ನಿಮ್ಮ ಪ್ರಿಪರೇಷನ್ ಪರ್ಫೆಕ್ಟ್ ಆಗಿರ್ಬೋದು, ಫಾರ್ಮುಲಾಸ್ ಎಲ್ಲ ಮೈಂಡಲ್ಲಿ ಫ್ರೆಶ್ ಆಗಿರ್ಬೋದು, ಆದರೆ ಒಂದು ಚಿಕ್ಕ ಪ್ರೊಸೀಜರಲ್ ಎರರಿಂದ ನೀವು ಹಾರ್ಡ್ ವರ್ಕ್ ಮಾಡಿರೋ ಮಾರ್ಕ್ಸ್ ಎಲ್ಲ ಕಳ್ಕೋತಾರೆ. ಈ ಮಿಸ್ಟೇಕಿಂದ ಸ್ಟೂಡೆಂಟ್ಸ್ ಟೆನ್ಷನ್ಗೆ ಹೋಗ್ತಾರೆ. ಎಕ್ಸಾಮ್ ಡೇ ಪ್ರೆಷರ್ನ ಬೀಟ್ ಮಾಡಬೇಕು ಅಂದರೆ ಈ ರೂಲ್ಸ್ ಪಕ್ಕ ಗೊತ್ತಿರಬೇಕು. ಇದನ್ನ ತುಂಬ ಜನ ಇಗ್ನೋರ್ ಮಾಡ್ತಾರೆ, ಬಟ್ ಇದು ತುಂಬ ಇಂಪಾರ್ಟೆಂಟ್. 2 PM ಆದಮೇಲೆ ಬಿಗ್ಗೆಸ್ಟ್ ರೂಲ್ ಚೇಂಜ್ ಆಗುತ್ತೆ. 2 PM ನಂತರ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಕಂಪ್ಲೀಟ್ಲಿ ಕ್ಲೋಸ್ಡ್. ಜಸ್ಟ್ 1 ಮಿನಿಟ್, ಎಸ್ ಎಕ್ಸಾಕ್ಟ್ಲಿ 1 ಮಿನಿಟ್ ಲೇಟ್ ಆದರೂ ನಿಮ್ಮ ಎಕ್ಸಾಮ್ ಮುಗಿತು ಅಂತ ಅನ್ಕೊಳ್ಳಿ. ಈ ಮಿಸ್ಟೇಕ್ನ ದಯವಿಟ್ಟು ಮಾಡಬೇಡಿ. ಟ್ರಾಫಿಕ್, ಬಸ್ ಡಿಲೇ ಎಲ್ಲ ಪ್ಲಾನ್ ಮಾಡಿ ಬೇಗ ರೀಚ್ ಆಗಿ. ಲಿಟ್ರಲಿ ನೋ ಎಕ್ಸ್ಕ್ಯೂಸಸ್ ಅಲೌಡ್ ಹಿಯರ್. ನೌ ಯು ಮೈಟ್ ಬಿ ವಂಡರಿಂಗ್, ಇದು ನಿಜವಾ ಅಂತ. ಇದು ಜಸ್ಟ್ ರೂಮರ್ಸ್ ಅಲ್ಲ ಫ್ರೆಂಡ್ಸ್, ಇದು KA ಅವರ ಅಫಿಷಿಯಲ್ ಸರ್ಕ್ಯುಲರ್. ಡಿಪ್ಲೊಮ್ಯಾಕ್ಸಲ್ಲಿ ನಾವು ಯಾವಾಗಲೂ ಎಕ್ಸಾಕ್ಟ್ ಅಫಿಷಿಯಲ್ ರೂಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ರೂಲ್ಸ್ ಸ್ಟ್ರಿಕ್ಟ್ಲಿ ಫಾಲೋ ಆಗುತ್ತೆ. ಸೊ ಇಲ್ಲಿ ವೇರಿಯೇಷನ್ಸ್ಗೆ ಚಾನ್ಸೇ ಇಲ್ಲ. ಸ್ಟೂಡೆಂಟ್ಸ್ ಟ್ರಸ್ಟ್ ಅಸ್ ಬಿಕಾಸ್ ವಿ ಶೋ ದಿ ಎಕ್ಸಾಕ್ಟ್ ರಿಯಾಲಿಟಿ. ಇದು ಸ್ಟ್ರಿಕ್ಟ್ ಅಫಿಷಿಯಲ್ ಗೈಡ್ಲೈನ್ಸ್. ಓಕೆ, ಆಕ್ಚುಯಲ್ ಬೆಲ್ ಟೈಮಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಕ್ವಿಕ್ ಬೇಸ್ ಲೈನ್ ಚೆಕ್ ಮಾಡೋಣ. ಎಕ್ಸಾಮ್ ಟೋಟಲ್ 100 ಮಾರ್ಕ್ಸ್ಗಿರುತ್ತೆ. ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್, IT ಸ್ಕಿಲ್ಸ್, ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ. ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಎಕ್ಸಾಕ್ಟ್ಲಿ. ಸೊ ಪ್ರತಿಯೊಂದು ಕ್ವೆಶ್ಚನ್ ಅಟೆಂಡ್ ಮಾಡೋದು ತುಂಬ ಸೇಫ್. ಕಿಂತ ಮುಂದೆ ಯಾವ ಕ್ವೆಶ್ಚನ್ಸ್ ಬಿಟ್ಬೇಡಿ ಅಂತ ನನ್ನ ಬಿಗ್ ಸಜೆಷನ್. ಬನ್ನಿ, ಈ 3 ಗಂಟೆ ಮ್ಯಾರಥಾನ್ ಟೈಮ್ಲೈನ್ ಹೇಗಿರುತ್ತೆ ಅಂತ ನೋಡೋಣ. 1:40 PM ಇಂದ ಸ್ಟಾರ್ಟ್ ಆಗಿ 5 PM ವರೆಗೆ ಒಂದು ಕಂಟಿನ್ಯೂಯಸ್ ಟಿಕ್ಕಿಂಗ್ ಕ್ಲಾಕ್ ಜರ್ನಿ ಇದು. ಪ್ರತಿಯೊಂದು ಬೆಲ್ಗೆ ಒಂದು ಸ್ಪೆಸಿಫಿಕ್ ಆಕ್ಷನ್ ಇದೆ ಮತ್ತು ಕ್ಯಾಂಡಿಡೇಟ್ಸ್ ಇದನ್ನ ಪ್ರಾಪರ್ಲಿ ಟ್ರ್ಯಾಕ್ ಮಾಡಬೇಕು. ಇದು ತುಂಬ ಕ್ರೂಷಿಯಲ್ ಫೇಸ್. ಫಸ್ಟ್ ಬೆಲ್ ಎಕ್ಸಾಕ್ಟ್ಲಿ 1:40 PMಗೆ ಆಗತ್ತೆ. ಈ ಟೈಮಲ್ಲಿ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗಿ ಸೀಟ್ಸ್ ಆಕ್ಯುಪೈ ಮಾಡ್ತಾರೆ. ಇನ್ವಿಜಿಲೇಟರ್ ಬಂದು ನಿಮ್ಮ ಅಡ್ಮಿಷನ್ ಟಿಕೆಟ್ ಮತ್ತು ವ್ಯಾಲಿಡ್ ID ಕಾರ್ಡ್ ವೆರಿಫೈ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ OMR ಆನ್ಸರ್ ಶೀಟ್ ಕೊಡ್ತಾರೆ. ಇಲ್ಲಿ ನಿಮ್ಮ ಹೆಸರು ಬರೆಯೋದು ಕಂಪಲ್ಸರಿ ಮತ್ತು ಕರೆಕ್ಟ್ ಆಗಿ ಬರಿಬೇಕು. ಟೆನ್ಷನ್ ತಗೋಬೇಡಿ, ಜಸ್ಟ್ ರಿಲ್ಯಾಕ್ಸ್ ಆಗಿ ಫಿಲ್ ಮಾಡಿ. ನೋಡಿ, ಇದು ನಿಜವಾಗ್ಲೂ ಒಂದು ಡೇಂಜರ್ ಝೋನ್. DCET ನಂಬರ್ ಎಂಟ್ರಿ ಮಾಡುವಾಗ ಒಂದು ಚಿಕ್ಕ ಮಿಸ್ಟೇಕ್ ಆದರೂ ನಿಮ್ಮ ರಿಸಲ್ಟ್ ಬರಲ್ಲ. ಕರೆಕ್ಟಾಗಿ ಸರ್ಕಲ್ಸ್ನ ಶೇಡ್ ಮಾಡಬೇಕು. ಅಡ್ಮಿಷನ್ ಟಿಕೆಟಲ್ಲಿರೋ ನಂಬರ್ ಮತ್ತು OMR ಅಲ್ಲಿ ಶೇಡ್ ಮಾಡಿರೋ ನಂಬರ್ ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು. ಇದು ತುಂಬ ಕ್ರೂಷಿಯಲ್. ಎಕ್ಸಾಮ್ ಹಾಲಲ್ಲಿ ದಯವಿಟ್ಟು ಈ ಮಿಸ್ಟೇಕ್ ಮಾಡಬೇಡಿ. ನಾವು 1:50 PMಗೆ ಸೆಕೆಂಡ್ ಬೆಲ್ ಆಗುತ್ತೆ. ಈ ಟೈಮ್ಗೆ ಸೀಲ್ಡ್ ಕ್ವೆಶ್ಚನ್ ಪೇಪರ್ ಪ್ಯಾಕೆಟ್ ಎಕ್ಸಾಮ್ ಹಾಲ್ಗೆ ಬರುತ್ತೆ. ಇದು ಒಂದು ಸ್ಟ್ರಿಕ್ಟ್ ಅಫಿಷಿಯಲ್ ಪ್ರೊಸೀಜರ್. ಇನ್ವಿಜಿಲೇಟರ್ ಪ್ಯಾಕೆಟ್ ಸೀಲ್ ಓಪನ್ ಮಾಡೋ ಮುಂಚೆ ಕ್ಯಾಂಡಿಡೇಟ್ಸ್ಗೆ ತೋರಿಸ್ತಾರೆ. ಇದು ಟ್ರಾನ್ಸ್ಪರೆನ್ಸಿಗೆ ತುಂಬ ಇಂಪಾರ್ಟೆಂಟ್. ಇನ್ವಿಜಿಲೇಟರ್ ಲೌಡ್ಲಿ ಅನೌನ್ಸ್ ಮಾಡ್ತಾರೆ ಮತ್ತು ಇದರ ಸೀಲ್ ಇಂಟ್ಯಾಕ್ಟ್ ಇದೆ ಅಂತ ಇಬ್ರು ಕ್ಯಾಂಡಿಡೇಟ್ಸ್ ವೆರಿಫೈ ಮಾಡಿ ಸೈನ್ ಮಾಡಬೇಕು. ಎಕ್ಸಾಕ್ಟ್ಲಿ 1:55 PMಗೆ ಕ್ವೆಶ್ಚನ್ ಬುಕ್ಲೆಟ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಕ್ಯಾಂಡಿಡೇಟ್ಸ್ ವರ್ಷನ್ ಕೋಡ್ನ OMR ಅಲ್ಲಿ ಫಿಲ್ ಮಾಡಿ ಸೈನ್ ಮಾಡಬೇಕು. ಸೊ ದ ಕ್ರೂಷಿಯಲ್ ಪಾಯಿಂಟ್ ಈಸ್, ವೇಟ್ ಮಾಡಿ. ಈ ಟೈಮಲ್ಲಿ ಕ್ವೆಶ್ಚನ್ ಪೇಪರ್ ಓಪನ್ ಮಾಡಂಗಿಲ್ಲ. ತುಂಬ ಕೇರ್ ತಗೊಳ್ಳಿ, ಸೀಲ್ ಬ್ರೇಕ್ ಮಾಡಬೇಡಿ. ಫೈನಲಿ 2 PM ಥರ್ಡ್ ಬೆಲ್ ಆಗುತ್ತೆ. ಈ ಬೆಲ್ ಆಗಿದ ಕೂಡಲೇ ಕ್ವೆಶ್ಚನ್ ಬುಕ್ಲೆಟ್ ಓಪನ್ ಮಾಡಿ ಆನ್ಸರಿಂಗ್ ಸ್ಟಾರ್ಟ್ ಮಾಡಬಹುದು. ಇದು ಆಕ್ಚುಯಲ್ ಎಕ್ಸಾಮ್ ಸ್ಟಾರ್ಟ್ ಆಗೋ ಮ್ಯಾಜಿಕಲ್ ಮೂಮೆಂಟ್. ಈ ಟೈಮಲ್ಲಿ ಟೆನ್ಷನ್ ಬಿಡಿ, ಡೀಪ್ ಬ್ರೆತ್ ತಗೊಳ್ಳಿ, ಫೋಕಸ್ ಮಾಡಿ ಕ್ವೆಶ್ಚನ್ಸ್ ಓದಕ್ಕೆ ಸ್ಟಾರ್ಟ್ ಮಾಡಿ. ಫುಲ್ ಕಾನ್ಸಂಟ್ರೇಷನ್ ಬೇಕಾಗಿರೋ ಟೈಮ್ ಇದು. ನಾನು ಮೊದಲೇ ಹೇಳಿದ ಹಾಗೆ ಮೋಸ್ಟ್ ಸ್ಟೂಡೆಂಟ್ಸ್ ಈ ಪಾಯಿಂಟ್ ಮಿಸ್ ಮಾಡ್ತಾರೆ. ಆಫ್ಟರ್ 2 PM ನೋ ಎಂಟ್ರಿ, ನೋ ಎಕ್ಸಿಟ್. ಈ ಟೈಮ್ ಆದಮೇಲೆ ಎಕ್ಸಾಮ್ ಹಾಲಿಂದ ಹೊರಗೆ ಹೋಗೋ ಹಾಗೆ ಇಲ್ಲ, ಯಾರೂ ಒಳಗೆ ಬರೋ ಹಾಗಿಲ್ಲ. ಡೋರ್ಸ್ ಆರ್ ಲಿಟ್ರಲಿ ಸೀಲ್ಡ್. 5 PM ಸೆಷನ್ ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಕುತ್ಕೊಳ್ಬೇಕು. ವಾಶ್ರೂಮ್ ಬ್ರೇಕ್ಸ್ ಕೂಡ ಅಲೌಡ್ ಇರಲ್ಲ. ಸೊ ಬಿ ಪ್ರಿಪೇರ್ಡ್ ಬಿಫೋರ್ ಎಂಟರಿಂಗ್. ಎಕ್ಸಾಮ್ ಹಾಲ್ ಒಳಗೆ ಏನ್ ತಗೋಬಾರ್ದು ಅಂತ ಫಾಸ್ಟಾಗಿ ನೋಡೋಣ. ಮೊಬೈಲ್ ಫೋನ್ಸ್, ಬ್ಲೂಟೂತ್ ಡಿವೈಸಸ್, ಕ್ಯಾಲ್ಕುಲೇಟರ್ಸ್ ಮತ್ತು ಯಾವೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಸ್ಟ್ರಿಕ್ಟ್ಲಿ ಅಲೌಡ್ ಇಲ್ಲ. ಇದನ್ನ ತಂದ್ರೆ ಸಿವಿಯರ್ ಡಿಸಿಪ್ಲಿನರಿ ಆಕ್ಷನ್ ತಗೋತಾರೆ ಮತ್ತು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಕೂಡ ಆಗಬಹುದು. ಬಿ ವೆರಿ ಕೇರ್ಫುಲ್. ಸ್ಟ್ರಿಕ್ಟ್ ರೂಲ್ಸ್ ಇದಾವೆ, ಸೊ ಡೋಂಟ್ ಟೇಕ್ ಎನಿ ಚಾನ್ಸಸ್. ಎಕ್ಸಾಮ್ ಮಧ್ಯದಲ್ಲಿ ನಿಮಗೆ ಗೈಡೆನ್ಸ್ ಕೊಡೋ ಕಾಷನ್ ಬೆಲ್ಸ್ ಇರುತ್ತೆ. 3 PMಗೆ 1 ಅವರ್ ಕಂಪ್ಲೀಟ್ ಆಗುತ್ತೆ ಅಂತ ಫಸ್ಟ್ ಕಾಷನ್ ಬೆಲ್.
4 PM 2 ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಸೆಕೆಂಡ್ ಬೆಲ್. ಇದರಿಂದ ಎಕ್ಸಾಮ್ ಟೈಮ್ನ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ವಾಚ್ ಇಲ್ಲಂದ್ರೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಪ್ರಶಾಂತವಾಗಿ ಪೇಸ್ ಮಾಡ್ಕೊಂಡು ಬರೀರಿ. 4:55 PM ಆರೋ ಬೆಲ್, ಫೈನಲ್ 5 ಮಿನಿಟ್ ವಾರ್ನಿಂಗ್. ಈ ಬೆಲ್ ಕೇಳಿದ ಕೂಡಲೇ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರೈಟ್? ಬಟ್ ರಿಲ್ಯಾಕ್ಸ್. ಇದು ಕ್ರೂಷಿಯಲ್ ಫೈನಲ್ ಸ್ಪ್ರಿಂಟ್. ಹೊಸದಾಗಿ ಆನ್ಸರ್ ಮಾಡೋ ಬದಲು ಆಲ್ರೆಡಿ ಟಿಕ್ ಮಾಡಿರೋ ಆನ್ಸರ್ಸ್ನ OMR ಅಲ್ಲಿ ಕರೆಕ್ಟಾಗಿ ಬಬಲ್ ಮಾಡಿದೀವಾ ಅಂತ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ತುಂಬ ಟೆನ್ಷನ್ ಮಾಡ್ಕೊಳ್ಬೇಡಿ. ಜಸ್ಟ್ ಚೆಕ್ ಯೋರ್ ವರ್ಕ್. ವೈಟ್ ಮಾಡಿ, ಎಂಡಿಂಗಲ್ಲಿ ಒಂದು ಸೀಕ್ರೆಟ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ? ಇದೇ ಆ ಸೀಕ್ರೆಟ್, OMR ಮಿಸ್ಟೇಕ್. ತುಂಬಾ ಜನ ಕರೆಕ್ಟ್ ಆನ್ಸರ್ಸ್ ಕಂಡಿಡಿತಾರೆ, ಬಟ್ ವರ್ಷನ್ ಕೋಡ್ ಮರಿತಾರೆ, ಇಂಪ್ರಾಪರ್ ಶೇಡಿಂಗ್ ಮಾಡ್ತಾರೆ, ಇಲ್ವಾ ಪೂವರ್ ಬಬ್ಲಿಂಗ್ ಅಲೈನ್ಮೆಂಟಿಂದ ಮಾರ್ಕ್ಸ್ ಕಳ್ಕೋತಾರೆ. ಈ ಸಿಂಪಲ್ ಮಿಸ್ಟೇಕ್ಸಿಂದ ಮಾರ್ಕ್ಸ್ ಹೋಗೋದು ತುಂಬಾ ಬೇಜಾರಲ್ವಾ? ಸೊ ಟೇಕ್ ಎಕ್ಸ್ಟ್ರೀಮ್ ಕೇರ್ ಹಿಯರ್. 5 PM 7th ಮತ್ತು ಲಾಸ್ಟ್ ಬೆಲ್ ಆಗುತ್ತೆ. ಇದು ಅಫಿಷಿಯಲಿ ಎಂಡ್ ಆಫ್ ದಿ ಎಕ್ಸಾಮಿನೇಷನ್. ಇನ್ವಿಜಿಲೇಟರ್ ಸ್ಟಾಪ್ ರೈಟಿಂಗ್ ಅಂತ ಹೇಳಿದ ಕೂಡಲೇ ನೀವು ನಿಮ್ಮ ಪೆನ್ ಕೆಳಗೆ ಇಡಬೇಕು. OMR ಆನ್ಸರ್ಸ್ ಚೇಂಜ್ ಮಾಡೋಕೆ ಟ್ರೈ ಮಾಡಬೇಡಿ. ದ್ಯಾಟ್ ವಿಲ್ ಜಸ್ಟ್ ಕಾಸ್ ಪ್ಯಾನಿಕ್ ಮತ್ತು ಟ್ರಬಲ್ ಆಗಬಹುದು. ವಾಟ್ಸ್ ಡನ್ ಇಸ್ ಡನ್. ನಾಟ್ ಜಸ್ಟ್ ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ರಿಲ್ಯಾಕ್ಸ್. ಎಕ್ಸಾಮ್ ಮುಗಿದ್ಮೇಲೆ ಚೆಕ್ಔಟ್ ಪ್ರಾಸೆಸ್ ಹೇಗಿರುತ್ತೆ? ಇನ್ವಿಜಿಲೇಟರ್ಸ್ ಎಲ್ಲ OMR ಶೀಟ್ಸ್ ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಟಾಪ್ ಶೀಟ್ ಅಂದರೆ ಆಫೀಸ್ ಕಾಪಿ ಅವರು ರಿಟೇನ್ ಮಾಡ್ತಾರೆ ಮತ್ತು ಬಾಟಮ್ ರೆಪ್ಲಿಕಾ ಕ್ಯಾಂಡಿಡೇಟ್ ಕಾಪಿ ನಿಮಗೆ ವಾಪಸ್ ಕೊಡ್ತಾರೆ. ನೀವು ನಿಮ್ಮ ಕ್ವೆಶ್ಚನ್ ಬುಕ್ಲೆಟ್ ಮತ್ತು OMR ರೆಪ್ಲಿಕಾ ಜೊತೆ ಕಾನ್ಫಿಡೆಂಟ್ ಆಗಿ ಹೊರಗೆ ಬರಬಹುದು. ಇದು ನಿಮ್ಮ ನೆಕ್ಸ್ಟ್ ರೆಫರೆನ್ಸ್ಗೆ ಯೂಸ್ ಆಗುತ್ತೆ. ಎಕ್ಸಾಮ್ ಅಂದರೆ ಸ್ಟಡಿ ಮಾತ್ರ ಅಲ್ಲ, ಪ್ರಾಪರ್ ಪ್ಲಾನಿಂಗ್ ಕೂಡ ತುಂಬ ಇಂಪಾರ್ಟೆಂಟ್. ನೀವು ಕಾಮ್ ಆಗಿ, ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ಗೋಗಿ. ಈ ಎಲ್ಲ ರೂಲ್ಸ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಪೇ ಆಫ್ ಆಗುತ್ತೆ. ಆಲ್ ದ ಬೆಸ್ಟ್ ಫ್ಯೂಚರ್ ಇಂಜಿನಿಯರ್ಸ್. ಧೈರ್ಯವಾಗಿ ಎಕ್ಸಾಮ್ ಅಟೆಂಡ್ ಮಾಡಿ. ಯು ಹ್ಯಾವ್ ಗಾಟ್ ದಿಸ್. ಈ ಎಕ್ಸ್ಪ್ಲೇನರ್ ಯೂಸ್ಫುಲ್ ಅನ್ಸಿದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಡಿಪ್ಲೊಮ್ಯಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಡಿಪ್ಲೊಮಾ ಮತ್ತು DCET ಅಪ್ಡೇಟ್ಸ್ಗೆ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಕಮೆಂಟ್ ಮಾಡಿ ನಿಮ್ಮ ಬಿಗ್ಗೆಸ್ಟ್ ಎಕ್ಸಾಮ್ ಫಿಯರ್. ನಾವು ಅದನ್ನು ಸಾಲ್ವ್ ಮಾಡೋಣ. ಮುಂದಿನ ಸೆಷನಲ್ಲಿ ಸಿಗೋಣ. ಟೇಕ್ ಕೇರ್.